ಏನಿಲ್ಲ ಸರ್, ಇವಾಗ ಯಾವ ಪಕ್ಷ ಬಂದರೂ ನಾವು ಕೆಲಸ ಮಾಡೋದಂತ ತಪ್ಪಲ್ಲ ಅಲ್ವಾ. ಈಗ ಜನಗಳು ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ ಅಂತ ಒದ್ದಾಡ್ತಾರೆ. ಈಗ ಅವ್ರವ್ರ ಒಳಗಡೆ ಮೈತ್ರಿ ಮಾಡ್ಕೊಬಿಟ್ರು, ಕಾರ್ಯಕರ್ತರು ಎಲ್ಲ ಹೋಗ್ಬೇಕು ಅಲ್ವಾ. ಯಾರು ಬಂದ್ರೂ ಯಾರು ಇದು ಮಾಡಿದ್ರು ಜನಗಳ ಕೆಲಸ ಮಾಡೋದು ತಪ್ಪಲ್ಲ. ಹಾಂ, ಓಟ್ ಹಾಕ್ಲೇಬೇಕು. ನನ್ನ ಅನಿಸಿಕೆ ಪ್ರಕಾರ ಏನು ಗೊತ್ತಾ, ನಮ್ಮ ಮನಸ್ಸಲ್ಲಿ ಯಾರಿಗನ್ಸುತ್ತೆ ಅವ್ರು ಓಟ್ ಹಾಕ್ಬಿಟ್ಟು ಬರೋದು ಬೆಟ್ರು. ಯಾಕೆ ಗೊತ್ತಾ, ಇವರು ಬಂದರೂ ಏನೋ ಮಾಡಲ್ಲ, ಅವ್ರು ಬಂದರೂ ಏನೋ ಮಾಡಲ್ಲ. ಈಗ ಕೆಲವ್ರು ಹೇಳ್ತಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಸುರೇಶ್ ಜಾಸ್ತಿ ಅಂತ ಹೇಳ್ತಾರೆ. ಈಗ ಮಂಜುನಾಥ್ ಈಗ ಅವ್ರು ಹೇಳ್ದಂಗೆ ಹೊಸಬರು, ಅವ್ರಿಗೆ ಅನುಭವ ಅಷ್ಟು ನನ್ನ ಪ್ರಕಾರ ಇಲ್ಲ. ಯಾಕಂತಂದರೆ ಒಬ್ಬ ಕ್ಯಾಂಡಿಡೇಟ್ ಅಂದರೆ ಈಗ ಒಂದು ಎಂ ಪಿ ಆಗಲಿ ಎಮ್ ಎಲ್ ಎ ಸ್ಟ್ಯಾಂಡ್ ಪರ್ಸನ್ ಇರಬೇಕು. ಈಗ ನಾವು ಮಾತಾಡ್ತೀವಿ, ನಮ್ಮ ಇಷ್ಟ ಬಂದಾಗ ನಾವು ಮಾತಾಡ್ತೀವಿ. ಬಟ್ ಈಗ ಒಂದು ಗಾಡಿ ಓಡಿಸ್ಬೇಕು ಅಂದ್ರೆ ಅದಕ್ಕೆ ಅನುಭವ ಇರಬೇಕು ಅವ್ರಿಗೆ. ಹಂಗಾಗಿ ಗ್ರಾಮಾಂತರ ಮೋಸ್ಟ್ಲಿ 100% ಸುರೇಶೇ ಬರೋದು. ಈ ಸುರೇಶನೇ ಇಲ್ಲಿ ಬರೋದು, ಅವರೇ ಬರೋದು. ಕೇಂದ್ರದಲ್ಲಿ ನೋಡಿ ಸರ್, 10 ವರ್ಷ ಆಡಳಿತ ಕೊಟ್ಟಿದ್ದಾರೆ ಅವ್ರಿಗೆ. ಬಿ ಜೆ ಪಿ ಬಂದರೂ ನೋಡಲಿ ಬೇರೆಯವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಅಷ್ಟೇ ನಮ್ಮ ಅನಿಸಿಕೆ. ಚೇಂಜಸ್ ಅಂದರೆ ಈಗ ನಾನು ಒಬ್ಬನ ಕೈಲಾಗಲ್ಲ ಸರ್. ಅದು ಎಲ್ಲ ಜನಗಳ ಮನಸ್ಸಲ್ಲಿ, ಯಾರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಒಳ್ಳೆ ಯಾರು ಬಂದರೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಭಾವನೆ ಅಷ್ಟೇ.